ಕನ್ನಡದ ಕಂಪು ಸೂಸನ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಕಾಲೆ ಕಪಿಲ ಪತಂಜಲ ಗೌತಮ ಜಿನನು ಶಂಕರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಬ್ರಹ್ಮ ಷಡಕ್ಷರಿ ಬ್ರಹ್ಮ ವಂಕಲ ಕುಮಿಪತಿ ಜನ್ಮ ಕುಮಾರ ವ್ಯಾಸನ ಮಂಗಲ ಕಂಕಣ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಜ್ಞಾನ ಜನಕನ ಹೋಲುವ ದೊರೆಗಳ ಧಾಮ ನಾಯಕ ವೈದಿಕರ ರಾಮ. ಬಹಳ ಹೆಮ್ಮೆಯಿಂದ ನಾನು ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಹೇಳಿದ್ದೇವೆ, ಚುನಾವಣಾ ಪೂರ್ವದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತರ್ತೀವಿ. ಪ್ರತಿಯೊಂದು ಮನೆ ಯಜಮಾನಿಗೆ, ಮನೆ ಒಡತಿಗೆ ಅವರ ಖಾತೆಯಲ್ಲಿ ತಿಂಗಳಿಗೆ 2,000 ರೂಪಾಯಿ ಹಣ ಜಮಾ ಮಾಡ್ತೀವಿ. ಈಗ ಅಲ್ಲಿ ಚಾಲನೆ ಆಗ್ತಾ ಇದೆ. ಇವತ್ತು ಈ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಇಡೀ ರಾಜ್ಯದಾದ್ಯಂತ 1,11,00,000 ಯಜಮಾನಿಯರು ನೋಂದಣಿ ಮಾಡಿದ್ದಾರೆ. ಇವತ್ತು 6,000 ಗ್ರಾಮ ಪಂಚಾಯಿತಿಯಲ್ಲಿ, ಪ್ರತಿ ಪಂಚಾಯಿತಿಯಲ್ಲಿಯೂ ಆಯಾ ಪಂಚಾಯಿತಿ ವತಿಯಿಂದ ಈ ಕಾರ್ಯಕ್ರಮ ನೇರವಾಗಿ ಮೈಸೂರಿಂದ ವೀಕ್ಷಣೆ ಮಾಡುವಂತ ವ್ಯವಸ್ಥೆ ಮಾಡಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿನೂ ಕೇಂದ್ರ ಮಂತ್ರಿಗಳು ಹೇಳಿಕೆ ಕೊಡ್ತಾ ಇದ್ದಾರೆ. ಇವ್ರ ಕಾರ್ಯಕಾಲದಲ್ಲಂತೂ ಏನೂ ಮಾಡಿಲ್ಲ. ಇವರೆಲ್ಲ ಮಾಡಿದ್ದು ಪಾಪದ ಕೆಲಸನೇ, ತೊಳೆಯುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಜನರಿಗೆ ಇವತ್ತು ಕೇಳ್ತಾ ಇದ್ದಾರೆ ಏನ್ ಮಾಡಿದಿರಿ ಅಂತ ಹೇಳಿ. ಆಲೋಚನೆ ಮಾಡಿ ಇವತ್ತು 100 ದಿವಸದಲ್ಲಿ ಇವೆಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಇವತ್ತೇನು ವಿರೋಧಿಗಳು ದಿವಾಳಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ, ಅದೆಲ್ಲ ಸುಳ್ಳು. ಅವ್ರು ಯಾವುದೇ ಕೊಟ್ಟ ಮಾತಿನಂತೆ ನಡೆಯಲಿಲ್ಲ. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೋಡಿ ಬೀದರ್ನಲ್ಲಿ 2,90,077 ಫಲಾನುಭವಿಗಳು ಇದ್ದಾರೆ. ಇವತ್ತು ಇವರಲ್ಲಿ ಸುಮಾರು ನಾವು ನೋಡ್ತಾ ಇದ್ದೀವಿ, ಇಲ್ಲಿ 58 ಕೋಟಿ ರೂಪಾಯಿ ಅವರ ಖಾತೆಗೆ ಇವತ್ತು ಜಮಾ ಮಾಡ್ತಾ ಇದ್ದೀವಿ. ಅದಕ್ಕೆ 58 ಕೋಟಿ, ಅರ್ಥ ಮಾಡಿಕೋರಿ ನೀವು ಎಷ್ಟು ಹಣ ಆಗ್ತದೆ ಅಂತ ಹೇಳಿ. ಇವೆಲ್ಲ 5 ಗ್ಯಾರಂಟಿಗಳು ಕೊಡ್ತಿದ್ರೆ ತಿಂಗಳಿಗೆ 118 ಕೋಟಿ, ವರ್ಷಕ್ಕೆ 1,400 ಕೋಟಿ ರೂಪಾಯಿ ಬೀದರ್ ಜಿಲ್ಲೆಯ ಬಡ ಜನರಿಗೆ ಪ್ರತಿಯೊಂದು ಪರಿವಾರಕ್ಕೂ ಇದು ತಲುಪ್ತದೆ.